ಹಾಗೆ ನಮ್ಮ ಇದು ಕೆಂಪೇಗೌಡ ರಸ್ತೆ ಮತ್ತು ಅಂಬೇಡ್ಕರ್ ರಸ್ತೆಯ ಮಧ್ಯದಲ್ಲಿರುವಂಥ ಸರ್ಕಲ್ ಅನ್ನ ವಿದೇಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಇನ್ನು 10 ದಿನದಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅದು ಅಣಿಯಾಗುತ್ತೆ. ಆಗ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ. ಇನ್ನೆಲ್ಲ ನಿಮಗೆ ಬಜೆಟ್ ಬುಕ್ ನಲ್ಲಿ ಇದೆ. ನಾನು ಹೈಲೈಟ್ ಬಹಳ ಶೀತಲಗೊಂಡಿದೆ. ಅದು ಮತ್ತೆ ಇಲ್ಲಿ 4ನೇ ವಾರ್ಡಿನ ಒಂದು ಸೇತುವೆ ಅಗಲ ಮಾಡೋದಕ್ಕೆ 4ನೇ ವಾರ್ಡ್ ಮಧ್ಯದಲ್ಲಿದೆ, ಮೇಲ್ಕೋಟೆಗೆ ಹೋಗೋ ರಸ್ತೆ, ಅದಕ್ಕೂ 5 ಕೋಟಿ ಮತ್ತೆ ಅರ್ಕೇಶ್ವರ ನಗರ ಸೇತುವೆಗೆ 5 ಕೋಟಿಯನ್ನ ಬಿಡುಗಡೆ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಮಷಾಣ, ಆಮೇಲೆ ಬೇಡಿಕೆ ಆಗಿದ್ದಂತ ವಿದ್ಯುತ್ ಚಿತಾಗಾರ ಆಗಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿತ್ತು. ಅದಕ್ಕೆ 4 ಕೋಟಿ ಈಗಾಗಲೇ ಬಿಡುಗಡೆ ಆಗಿದೆ. ಕಲ್ಲಳ್ಳಿ ಸ್ಮಶಾನಕ್ಕೆ ವಿದ್ಯುತ್ ಚಿತಾಗಾರವಾಗಿ ಉನ್ನತೀಕರಿಸ್ತಾ ಇದೀವಿ. ಅದ್ರ ಟೆಂಡರ್ ಆದ್ರೆ ಅದು ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಇದರ ಜೊತೆಗೆ ಮಂಡ್ಯ ನಗರದ ಕೊಳಚೆ ನೀರೆಲ್ಲ ಹೋಗಿ ಗುತ್ಲು ಕೆರೆಗೆ ಸೇರ್ತಾ ಇತ್ತು. ಅದು ಸೇರಬಾರ್ದು ಅಂತೇಳಿ ಈಗಾಗಲೇ 30 ಕೋಟಿ ರೂಪಾಯಿಯನ್ನ ನಾವು ಬಿಡುಗಡೆ ಸರ್ಕಾರದ NGT ವತಿಯಿಂದ ಬಿಡುಗಡೆ ಮಾಡಿ ಟೆಂಡರ್ ಮಾಡಿ ಈಗ ಇನ್ನೇನು ಶೀಘ್ರದಲ್ಲೇ ಕೆಲಸ ಆರಂಭ ಆಗ್ತದೆ. ಯಾವುದೇ ಒಂದೇ ಒಂದು ಗಲೀಜು ನೀರು ಕೂಡ ಗುತ್ಲು ಕೆರೆಗೆ ಸೇರಲ್ಲ. ಆ ಕೆಲಸ ಒಂದು 6 ತಿಂಗಳಿಂದ 7 ತಿಂಗಳು ಆದ ನಂತರ ಗಲೀಜು ನೀರು ಹೋಗಿ ನಿಂತಿದ ತಕ್ಷಣ ಗುತ್ತಲು ಕೆರೆಯನ್ನ ಎಷ್ಟು ಕೋಟಿ ಅಲ್ಲಪ್ಪ ಅಲ್ಲ ರೈತರಿಗೆ ತೊಂದರೆ ಆಗ್ತದೆ, ಅದಕ್ಕೆ ಸೇರಿಸ್ಕೊಂಡಿದ್ದೇವೆ. ಅದಲ್ಲದೆ 6 ಕೋಟಿನ 4 ಕೋಟಿ ನಂಬರ್ ಸರಿ ಗೊತ್ತಾಗ್ತಲ್ಲ. ನಗರದ ಪ್ರಮುಖ ರಸ್ತೆಯಲ್ಲಿ 2 ಕೋಟಿಯಲ್ಲಿ ಈಗ ಆಲ್ರೆಡಿ ಬಿಡುಗಡೆ ಮಾಡಿ DPR ಎಲ್ಲ ಆಗಿ ಎಸ್ಟಿಮೇಟ್ ಎಲ್ಲ ಆಗಿದೆ. ಇನ್ನು 2-3 ದಿನದಲ್ಲಿ ಟೆಂಡರ್ ಫ್ಲೋಟ್ ಆಗುತ್ತೆ. ಟೆಂಡರ್ ಫ್ಲೋಟ್ ಆದ್ಮೇಲೆ ಈಗ ನಮ್ಮ ಅಯೋಧ್ಯ ರಾಮ ಮಂದಿರವನ್ನ ವಿಗ್ರಹವನ್ನ ಕೆತ್ತದಂತ ಅರುಣ್ ಯೋಗಿರಾಜ್ ಅವರು ಆ ವಿಗ್ರಹವನ್ನ ಕೆಂಪೇಗೌಡರ ವಿಗ್ರಹವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಅಲ್ಲಿ ನಿರ್ಮಾಣ ಮಾಡ್ತಾ ಇದೀವಿ. ಒಟ್ಟಿನಲ್ಲಿ ಇಡೀ ಮಂಡ್ಯ ನಗರಕ್ಕೆ ಹೊಸ ಕಾಯಕಲ್ಪ ಕೊಡಬೇಕು. ಇಡೀ ಮಂಡ್ಯ ನಗರ ನಮ್ಮ ರಾಜ್ಯದಲ್ಲೇ ಮಾದರಿ ನಗರವನ್ನಾಗಿ ಮಾಡೋದಕ್ಕೆ ನಿಮ್ಮ ಸಾರ್ವಜನಿಕರ ಮತ್ತು ಎಲ್ಲ MP ಅವರು ಮತ್ತೆ ಉಸ್ತುವಾರಿ ಸಚಿವರು ಎಲ್ಲರ ಬೆಂಬಲ ಅವಶ್ಯಕತೆ ಇದೆ. ಅದನ್ನ ಮಾಡಬೇಕು ಅಂತ ನಾವು ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.